ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ, ಶ್ರೀ ವಿಜಯದಾಸರು ತಮ್ಮ ತಮ್ಮಂದರಾದಂತಹ ಆನಂದದಾಸರು ಅಂದರೆ ಹಯವದನ ವಿಠ್ಠಲದಾಸರು ಮತ್ತು ಭಕ್ತರ ಜೊತೆ ತಿರುಪತಿ ಯಾತ್ರೆನ ಮುಗಿಸ್ಕೊಂಡು ಶ್ರೀಶೈಲಕ್ಕೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಹುಲಿ ಒಂದು ಅವರಿಗೆ ಸಿಕ್ಕಿ ಆ ಹುಲಿನ ಅವ್ರು ಹೇಗೆ ಉದ್ಧಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಅವ್ರು ಏನು ಮಾಡ್ತಾರೆ, ಹಂಪಿ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಹಂಪಿ ಕಡೆಗೆ ಪ್ರಯಾಣ ಬೆಳೆಸಿದಾಗ ಯಾವಾಗ ಹಂಪಿಯನ್ನು ಸೇರ್ತಾರೆ ಆಗ ವಿಜಯದಾಸರು ವಿಜಯದಾಸರಾಗಿ ಇರಲಿಲ್ಲ ಅಂತೆ. ವಿಜಯದಾಸರು ಏನಾಗಿದ್ರು, ವಿಜಯದಾಸರು ಸಾಕ್ಷಾತ್ ಗುರುಮಧ್ವಪತಿ ಆಗಿದ್ರು. ಅಂದರೆ ಪುರಂದರದಾಸರ ಕೊನೆ ಮಗ ಗುರುಮಧ್ವಪತಿ. ಅಂದರೆ ಅವ್ರು ಹಂಪಿ ಕಾಲಿಟ್ಟ ತಕ್ಷಣ ಪುರಂದರದಾಸರು ತಾವು ಪುರಂದರ ಗಡನ ಬಿಟ್ಟುಬಿಟ್ಟು ವ್ಯಾಸರಾಜರ ಶಿಷ್ಯರಾಗಿ ಹಂಪಿಲೇ ಬಹುಕಾಲ ಇದ್ದಿದ್ರಿಂದ, ಅವ್ರ ಜೀವನ ನಡೆಸಿದ್ರಿಂದ ಅಲ್ಲೇ ತಿರುಗಾಡಿಕೊಂಡು ಬೆಳೆದಂತಹ ಗುರುಮಧ್ವಪತಿ ಅವ್ರ ತಂದೆ ಜೊತೆ ಅಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಅವರು ಭಾಗವಹಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಗುರುಮಧ್ವಪತಿಗೆ ಇಂಚಿಂಚಿಗೂ ಕೂಡ ಹೋದ ಜನ್ಮದ್ದು ಅಂದರೆ ವಿಜಯದಾಸರಿಗೆ ಅವರ ಹೋದ ಜನ್ಮದಲ್ಲಿ ಅವರು ಗುರುಮಧ್ವಪತಿ ಆಗಿದ್ರಲ್ಲ ಅದರ ನೆನಪುಗಳು ಒಂದಾದ ಮೇಲೊಂದು ಬರ್ತಾ ಹೋಗುತ್ತಂತೆ. ಹಾಗಾಗಿ ಅವರು ಆ ನೆನಪುಗಳಲ್ಲೇ ಮುಳುಗಿ ಹೋಗ್ತಾ ಇರ್ತಾರೆ. ಕೊನೆಗೆ ಅವರು ಅಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರು ಅಂತ ಇದ್ದಾರೆ, ಶ್ರೀ ವ್ಯಾಸರಾಜ ಪ್ರತಿಷ್ಠಾಪಿತ. ಆ ಯಂತ್ರೋದ್ಧಾರಕ ಪ್ರಾಣದೇವರ ಗುಡಿಲೇನೆ ಅವರು ಬಿಡಾರ ಹೂಡಿದ್ರು. ಅಂದರೆ ಅವರು ಯಾವ ಊರಿಗೆ ಹೋಗ್ತಾರೋ ಯಾವುದಾದ್ರೂ ಒಂದು ಗುಡಿಲಿ ಅವರು ಅಲ್ಲಿ ತಂಗ್ತಾ ಇದ್ರು. ಅದೇ ರೀತಿ ಹಂಪಿಗೆ ಬಂದಾಗ ಯಂತ್ರೋದ್ಧಾರಕ ಪ್ರಾಣದೇವರ ಗುಡಿಲಿ ಬಿಡಾರ ಹೂಡ್ತಾರೆ. ಅಲ್ಲಿ ಪ್ರತಿನಿತ್ಯ ಅವರು ದೇವ್ರ ಪೂಜೆಗಳನ್ನೆಲ್ಲ ಅವ್ರು ಅಲ್ಲೇ ಮಾಡ್ತಾ ಇರ್ತಾರೆ. ಎಷ್ಟ್ರ ಮಟ್ಟಿಗೆ ಇವ್ರ ಖ್ಯಾತಿ ಅಂದರೆ ಇವ್ರು ಫೇಮಸ್ ಆಗಿದ್ದು ತುಂಬ ಕಡೆ ಹೇಗೆ ಸ್ಪ್ರೆಡ್ ಆಗಿರುತ್ತೆ ಅಂದರೆ, ಅವ್ರು ಯಾವಾಗ 2ನೇ ಸರಿ ಕಾಶಿಯಿಂದ ವೇದವ್ಯಾಸರ ಹತ್ರ ಅಂಕಿತ ತಗೊಂಡು ಬಂದ್ರು ಆವತ್ತಿಂದ ಅವ್ರಿಗೆ ಎಲ್ಲ ಕಡೆ ರಾಜ ಮರ್ಯಾದೆನೆ. ಮೊದಲು ಕಾಶಿ ರಾಜ ಮರ್ಯಾದೆ ಕೊಡ್ತಾನೆ. ಆ ಕಾಶಿ ರಾಜ ಮರ್ಯಾದೆ ಕೊಟ್ಟ ಮೇಲೆ ಮಧ್ಯ ಭಾರತ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಅಲ್ಲಿಂದ ಮುಂದೆ ಬರ್ತಾ ತುಂಬ ರಾಜರುಗಳ ಹತ್ರ ಅವರು ಗೌರವನೆಲ್ಲ ಸ್ವೀಕಾರ ಮಾಡ್ಕೊಂಡು ಬರ್ತಾ ಇರ್ತಾರಲ್ಲ, ಅದೇ ರೀತಿ ಹಂಪಿ ಪ್ರದೇಶದಲ್ಲಿ ಕೂಡ ಅವ್ರದ್ದು ಖ್ಯಾತಿ ತುಂಬ ಹರಡಿರುತ್ತೆ. ಎಲ್ಲರೂ ಮಾತಾಡ್ಕೋತಾ ಇರ್ತಾರಂತೆ, ಚೀಕಲ್ಪರ್ವಿ ದಾಸರಂತೆ ತುಂಬ ಮಹಾನುಭಾವರಂತೆ, ಅವರು ತುಂಬ ಭಗವಂತನ ಕೃಪೆಗೆ ಒಳಗಾಗಿದ್ದಾರೆ ಅಂತೆಲ್ಲ ಮಾತಾಡ್ಕೊಂಡಾಗ, ಹಾಗಾದ್ರೆ ನೋಡೇ ಬಿಡೋಣ, ಇಷ್ಟ ಹತ್ರ ಬಂದಿದ್ದಾರಲ್ಲ ಅವ್ರು, ಇವಾಗ ನಮ್ಮೂರಿಗೆ ಬಂದ್ಬಿಟ್ಟಿದಾರಲ್ಲ ಅವರು ಅಂತ ಹೇಳ್ಕೊಂಡು ಎಲ್ಲ ಭಕ್ತರು ಏನು ಮಾಡಿದ್ರಂತೆ, ಹಂಪಿ ಸುತ್ತಮುತ್ತ ಇರೋ ಭಕ್ತರೆಲ್ಲ ಪ್ರಾಣದೇವರ ಸನ್ನಿಧಿಗೆ ಬರ್ತಾರೆ. ಪ್ರಾಣದೇವರ ಸನ್ನಿಧಿಗೆ ಬಂದು ಮೊದಲನೇ ದಿನಾನೇ ವಿಜಯದಾಸರು ಮಾಡುವಂಥ ಪೂಜೆಗಳನ್ನೆಲ್ಲ ನೋಡಿ ತುಂಬ ಖುಷಿ ಬೀಳ್ತಾರಂತೆ ಅವರು. ಅವ್ರು ಮಾತ್ರ ಅಲ್ಲ, ಸಾಕ್ಷಾತ್ ಪ್ರಾಣದೇವರನ್ನ ಯಾವ ಅರ್ಚಕರು ಪೂಜೆ ಮಾಡ್ತಾ ಇದ್ರೋ ಅವರು ಕೂಡ ವಿಜಯದಾಸರಿಗೆ ಹೇಳ್ತಾರಂತೆ, ನಾಳೆಯಿಂದ ನೀವು ಎಷ್ಟು ದಿನ ಇರ್ತೀರೋ ಅಷ್ಟೂ ದಿನ ಪ್ರಾಣದೇವರ ಪೂಜೆನ ನೀವೇ ಮಾಡಿ ಅಂತ ಹೇಳ್ತಾರಂತೆ. ಈ ರೀತಿ ಪ್ರಾಣದೇವರ ಪೂಜೆನ ಕೂಡ ವಿಜಯದಾಸರೇನೆ ಒಪ್ಪಿಸ್ಕೋತಾರೆ. ಬೆಳಿಗ್ಗೆ ಪ್ರಾಣದೇವ್ರ ಪೂಜೆ ಆಗತ್ತೆ, ಅವ್ರ ದೇವ್ರ ಪೂಜೆ ಆಗತ್ತೆ, ಮಧ್ಯಾಹ್ನ ಎಲ್ಲರಿಗೂ ಪ್ರಸಾದ ಆಗತ್ತೆ, ಮತ್ತೆ ಸಂಜೆ ಭಗವಂತಂದು ನಾಮ ಸಂಕೀರ್ತನೆ ಆಗತ್ತೆ, ಭಜನೆ ಮಾಡ್ತಾರೆ. ಅದಾದ್ಮೇಲೆ ಹರಿಕಥಾ ಪ್ರವಚನ ನಡೆಯುತ್ತೆ. ಅದಾದ್ಮೇಲೆ ರಾತ್ರಿ ಮತ್ತೆ ಊಟ. ಬಂದವ್ರಿಗೆಲ್ಲ ಒಂಥರ ಹಬ್ಬ ಜಾತ್ರೆ ಆದಂಗೆ ಆಗಿತ್ತಂತೆ. ಎಲ್ಲರೂ ಕೂಡ ಭಕ್ತರು, ಎಲ್ಲ ಭಗವಂತನ ಭಕ್ತರು ಅಲ್ಲಿ ಬಂದು ಸೇರ್ತಾ ಇದ್ರು. ವಿಜಯದಾಸರು ವೈಭವ ಅಂದರೆ ವೈಭವ ಆ ರೀತಿ ಇತ್ತಂತೆ. ಈ ರೀತಿ ವಿಜಯದಾಸರು ಇಷ್ಟೆಲ್ಲ ವೈಭವದಿಂದ ಭಗವಂತನ ಪೂಜೆ ಮಾಡ್ತಾ ಇದ್ದಿದ್ದು ಬರೀ ಜನಗಳಿಗಲ್ಲ, ಹಂಪಿ ರಾಜನ ಕಿವಿಗೂ ಕೂಡ ಬೀಳುತ್ತಂತೆ. ಹಂಪಿ ರಾಜ ಕೂಡ ಅವಾಗವಾಗ ಅವನಿಗೆ ಯಾವಾಗ ಪುರ್ಸೊತ್ತಾಗುತ್ತೋ ಅವಾಗೆಲ್ಲ ಅವನೂ ಕೂಡ ಬಂದುಬಿಟ್ಟು ವಿಜಯದಾಸರ ಪೂಜೆ ಕಾರ್ಯಕ್ರಮದಲ್ಲಿ ಅವನು ಕೂಡ ಭಾಗಿಯಾಗ್ತಾ ಇದ್ನಂತೆ. ಇದೆಲ್ಲ ವೈಭವ ಹೇಗೆ ಇದಾಗ್ತಾ ಇತ್ತು ಅಂದರೆ, ಸಾಕ್ಷಾತ್ ವ್ಯಾಸರು ಅಂದರೆ ವ್ಯಾಸರಾಜರು ಅವರು ಇದ್ದಾಗ ಹಂಪಿಲಿ ವಿಜಯನಗರ ಸಾಮ್ರಾಜ್ಯದ ದೊರೆಗಳು, ಎಸ್ಪೆಷಲಿ ಕೃಷ್ಣದೇವರಾಯ ಯಾವ ರೀತಿ ವೈಭವದಿಂದ ನೋಡ್ಕೋತಾ ಇದ್ದ ವ್ಯಾಸರಾಜರನ್ನ, ಆ ಘಟನೆ ಮತ್ತೆ ಇವ್ರ ಜ್ಞಾಪಕ ಆಯ್ತೇನೋ ಅನ್ನೋಷ್ಟ್ರ ಮಟ್ಟಿಗೆ ಅಷ್ಟು ವೈಭವದಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತಂತೆ. ಇದೇ ರೀತಿ ಒಂದಷ್ಟು ದಿನಗಳು ಕಳೀತು. ಹಂಪಿಲಿ ಒಂದಿನ ಬೆಳದಿಂಗಳು, ಆ ದಿನ ಬೆಳ್ಳಂಬೆಳಿಗ್ಗೆ ಜನ ಎಲ್ಲ ಇನ್ನ ಮಲಗಿದ್ದಾರೆ. ಆಗ ವಿಜಯದಾಸರು ಅವ್ರ ತಮ್ಮ ಆಗಿರುವಂತಹ ಆನಂದದಾಸರು ಅಂದರೆ ಹಯವದನ ವಿಠ್ಠಲ ದಾಸರು ಅವರನ್ನ ಕರ್ಕೊಂಡು
ಬೇಗ ಏಳಿಸ್ತಾರಂತೆ. ಬಾ ಇವತ್ತು ನಿನ್ನ ಹತ್ರ ನಾನೇನೋ ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು ಅಂತ ಹೇಳಿ. ಆಗ ಅವರಿಬ್ಬರು ಒಟ್ಟಿಗೆ ಬರ್ತಾರೆ, ಪ್ರಾಣದೇವರಿಗೆ ನಮಸ್ಕಾರ ಮಾಡ್ತಾರೆ. ಪ್ರಾಣದೇವರ ಮೇಲಿಂದನೇ ಸ್ವಲ್ಪ ಮೇಲಕ್ಕೆ ಮೆಟ್ಲತ್ಕೊಂಡು ಹೋದ್ರೆ ಶ್ರೀನಿವಾಸನ ಮಂಟಪ ಅನ್ನುವಂಥದ್ದಿದೆ. ತುಂಬ ಪುಟ್ಟ ಗುಡಿ, ಮಂಟಪ, ಒಳ್ಳೆ ಬಂಡೆ ಕೆಳಗಡೆ ಒಂದು ಪುಟಾಣಿ ಗುಡಿ ಇದೆ, ಶ್ರೀನಿವಾಸನ ಗುಡಿ. ತುಂಬ ಜನ ಹೋಗಲ್ಲ, ಪ್ರಾಣದೇವ್ರನ್ನ ನೋಡ್ಕೊಂತಾರೆ ಬಂದ್ಬಿಡ್ತಾರೆ. ಆದರೆ ಆ ಪುಟಾಣಿ ಶ್ರೀನಿವಾಸನ ಗುಡಿ ಯಾರು ಜಾಸ್ತಿ ಜನ ಹೋಗೋದಿಲ್ಲ. ಸೊ ಇದ್ರ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ, ವಿಜಯದಾಸರ ಚರಿತ್ರೆನ ಯಾರು ಕೇಳಿರ್ತಾರೆ ಅವ್ರು ಮಾತ್ರ ಹೋಗಿ ನೋಡ್ಕೊಂಬರ್ತಾರೆ. ಆ ರೀತಿ ವಿಜಯದಾಸರು ಮತ್ತೆ ಅವ್ರ ತಮ್ಮಂದ್ರು ಶ್ರೀನಿವಾಸನ ಗುಡಿ ಹತ್ರ ಹೋಗ್ತಾರಂತೆ. ಆಗ ವಿಜಯದಾಸರ ತಮ್ಮಂದ್ರು ಶ್ರೀನಿವಾಸನ್ಗೆ ನಮಸ್ಕಾರ ಮಾಡಿ, ವಿಜಯದಾಸರಿಗೆ ನಮಸ್ಕಾರ ಮಾಡಿ ವಿಜಯದಾಸರ ಎದುರುಗಡೆ ಕೂತ್ಕೋತಾರಂತೆ. ಆದರೆ ವಿಜಯದಾಸರಿಗೆ ಆವತ್ತು ಮುಖದಲ್ಲಿ ಎಂಥ ಕಳೆ ಬಂದಿತ್ತು ಅಂತಂದ್ರೆ ತುಂಬ ಒಂಥರ ತುಂಬ ಎಸ್ಪೆಷಲಿ ತುಂಬ ತುಂಬ ಚೆನ್ನಾಗಿ ಕಾಣ್ತಾ ಇದ್ರಂತೆ ಅವರು ಆ ಕಳೆಯಲ್ಲಿ. ಅದಕ್ಕೋಸ್ಕರ ಆನಂದದಾಸರು ಅವರು ಕೂಡ ಒಳ್ಳೆ ಜ್ಞಾನಿನೇ, ಅವ್ರಿಗೆ ಗೊತ್ತಾಗ್ದಂಗಿರುತ್ತಾ, ಅಣ್ಣ ಇವತ್ತೇನು ವಿಶೇಷ, ಇಷ್ಟು ಒಂಥರ ವಿಚಿತ್ರವಾಗಿ ಕಾಣ್ತಾ ಇದ್ದೀರಲ್ಲ ನೀವು, ನಿಮ್ಮ ಮುಖದಲ್ಲಿ ಅಂಥ ದೈವಿಕ ಕಳೆ ಬಂದಿದೆಯಲ್ಲ ಇವತ್ತು, ಏನು ಸಮಾಚಾರ ಅಂತ ಕೇಳಿದಾಗ ವಿಜಯದಾಸರು ಹೇಳ್ತಾರಂತೆ, ಇವತ್ತು ನಾನೇನು ವಿಚಾರ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ಅದನ್ನ ನಾನು ಬದುಕಿರೋ ತನಕ, ಅಂದರೆ ನಾನು ಈ ದೇಹದಲ್ಲಿ ಇರೋ ತನಕ ನೀನು ನನ್ನ ಪರ್ಮಿಷನ್ ಇಲ್ಲದ ಹಾಗೆ, ನನ್ನ ಅಪ್ಪಣೆ ಇಲ್ಲದ ಹಾಗೆ ನೀನು ಯಾರಿಗೂ ಕೂಡ ಈ ವಿಚಾರನ ಹೇಳಬಾರ್ದು ಅಂತ ಮಾತು ಕೊಡು ಅಂತ ಹೇಳಿ ಆನಂದದಾಸರ ಹತ್ರ ಮಾತನ್ನ ತಗೊಂಡು ವಿಜಯದಾಸರು ಒಂದು ತುಂಬ ಸರ್ಪ್ರೈಸಿಂಗ್ ಆಗಿರುವಂಥದ್ದು, ಅಷ್ಟೇ ಸಸ್ಪೆನ್ಸ್ ಆಗಿರುವಂಥದ್ದು ಕಥೆನ ಹೇಳೋದಕ್ಕೆ ಶುರು ಮಾಡ್ತಾರೆ. ವಿಜಯದಾಸರು ಮೊದಲು ಹೇಳ್ತಾರೆ, ಶ್ರೀನಿವಾಸನ ಬಗ್ಗೆ ಹೇಳ್ತೀನಿ ಕೇಳು. ಅಂದರೆ ದಾಸರು ತಮ್ಮ ಕೊನೇ ದಿನದ ತನಕ ಪುರಂದರದಾಸರ ದೇಹದಲ್ಲಿ ಇರೋ ತನಕ ಅವ್ರೇನು ಮಾಡ್ತಾ ಇದ್ರು, ಯಂತ್ರೋದ್ಧಾರಕ ಹನುಮಂತನ ಪೂಜೆನ ಮಾಡ್ತಾ ಇದ್ರು. ಶ್ರೀನಿವಾಸ ದೇವರ ಗುಡಿಲಿ ಶ್ರೀನಿವಾಸನ್ ಪೂಜೆ ಮಾಡೋದಕ್ಕೆ ಅವ್ರ ಕೊನೆ ಮಗ ಗುರು ಮಧ್ವಪತಿ ಅಂದರೆ ವಿಜಯದಾಸರೇನೆ ಅವ್ರನ್ನ ಬಿಟ್ಟಿದ್ರಂತೆ ಪೂಜೆ ಮಾಡೋದಕ್ಕೆ ಅಂತ. ಸೊ ಈ ರೀತಿ ಅವರು ದಿನಾ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ದಾಸರು ಯಂತ್ರೋದ್ಧಾರಕ ಅಂದರೆ ಪುರಂದರದಾಸರು ಯಂತ್ರೋದ್ಧಾರಕನ ಪೂಜೆ ಮಾಡೋದ್ರ ಜೊತೆಗೆ ಅವ್ರ ದೇವ್ರ ಪೆಟ್ಟಿಗೆಯಲ್ಲಿ ಪೂಜೆ ಮಾಡಬೇಕಲ್ಲ, ಅದನ್ನೂ ಕೂಡ ಅಲ್ಲೇ ಮಾಡ್ತಾ ಇದ್ರಂತೆ ಅವರು. ಯಾವಾಗ ವ್ಯಾಸರಾಜರು ಪ್ರತಿದಿನ ಅಲ್ಲಿ ಚಕ್ರತೀರ್ಥದಲ್ಲಿ ದಂಡತೀರ್ಥ, ಸನ್ಯಾಸಿಗಳು ದಂಡ ಹಿಡ್ಕೊಂಡಿರೋದನ್ನ ನೋಡ್ಬೋದು. ಆ ಸನ್ಯಾಸಿಗಳು ಸ್ನಾನ ಮಾಡಬೇಕಾದ್ರೆ ಏನ್ ಮಾಡ್ತಾರೆ, ಆ ದಂಡದಿಂದ ಅವರು ನೀರನ್ನ ಪ್ರೋಕ್ಷಣೆ ಮಾಡ್ತಾರೆ ಭಕ್ತರ ಮೇಲೆ. ಅದನ್ನ ದಂಡ ಸ್ನಾನ ಅಂತ ಕರೀತಾರೆ. ಆ ದಂಡ ಸ್ನಾನದ ಟೈಮ್ ಕರೆಕ್ಟಾಗಿ ಏನ್ ಮಾಡ್ತಾ ಇದ್ರಂತೆ, ಪುರಂದರದಾಸರು ತಾವು ಕೂಡ ಚಕ್ರತೀರ್ಥಕ್ಕೆ ಹೋಗ್ತಾ ಇದ್ರಂತೆ ಈ ಮಗುನ್ ಕರ್ಕೊಂಡು, ಅಂದ್ರೆ ಗುರು ಮಧ್ವಪತಿನ ಕರ್ಕೊಂಡು. ಅವರಿಬ್ರು ಕೂಡ ದಂಡ ಸ್ನಾನ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದು ಪ್ರಾಣದೇವ್ರ ಹತ್ರ, ಯಂತ್ರೋದ್ಧಾರಕ ಹನುಮಂತನ ಹತ್ರ ಮುಂದಿನ ಪೂಜೆಗಳೆಲ್ಲ ಏನ್ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಒಂದು ದಿನ ಪುರಂದರದಾಸರಿಗೆ ಒಂದು ಸಂಕಲ್ಪ ಬರುತ್ತೆ, ವಿಶೇಷವಾಗಿರುವಂತ ಸಂಕಲ್ಪ. ಅಂದ್ರೆ ಇಷ್ಟು ದಿನ ಹೇಗ್ ನಡ್ಕೊಂಡು ಹೋಗ್ತಾ ಇತ್ತು ಅಂದ್ರೆ, ವಿಜಯದಾಸರನ್ನ ಅಂದ್ರೆ ಗುರು ಮಧ್ವಪತಿನ ಶ್ರೀನಿವಾಸ ದೇವ್ರನ್ನ ಪೂಜೆ ಮಾಡಕ್ ಬಿಡ್ತಾ ಇದ್ರು, ಪ್ರಾಣದೇವ್ರ ಪೂಜೆನ ಸಾಕ್ಷಾತ್ ಪುರಂದರದಾಸರೇ ಮಾಡ್ತಾ ಇದ್ರು. ಈಗ ಹೇಳ್ತಾರಂತೆ ಪುರಂದರದಾಸರು ತಮ್ಮ ಮಗುಗೆ, ಪುಟ್ಟ ಇನ್ಮೇಲಿಂದ ಏನ್ ಮಾಡು, ಪ್ರಾಣದೇವ್ರ ಪೂಜೆ ಮತ್ತೆ ಶ್ರೀನಿವಾಸ ದೇವ್ರ ಪೂಜೆ ಇವರಿಬ್ರು ಪೂಜೆ ಕೂಡ ನೀನೇ ಮಾಡು ಅಂತ ಹೇಳ್ತಾರಂತೆ. ಆಗ ಇವನು ಮಗು ಅಲ್ವಾ, ಆಯ್ತು ಅಂತ ಒಪ್ಕೋತಾನೆ. ಯಾಕಂದ್ರೆ ಪುರಂದರದಾಸರಿಗೆ ಗೊತ್ತಿರುತ್ತೆ, ಇವನು ಸಾಮಾನ್ಯವಾಗಿರೋ ಜೀವ ಅಲ್ಲ, ಮುಂದೆ ಇವನಿಂದ ದೊಡ್ಡ ಕೆಲಸ ಆಗ್ಬೇಕಾಗಿದೆ. ಆ ದೊಡ್ಡ ಕೆಲಸ ಆಗ್ಬೇಕು ಅಂದ್ರೆ ಅಷ್ಟು ಕೆಪಾಸಿಟಿನೂ ಬೇಕಲ್ಲ. ಪುಟ್ಟವರಾಗಿದ್ಕೊಂಡು ದೊಡ್ಡ ಕೆಲಸ ಮಾಡಕ್ ಆಗೋದಿಲ್ವಲ್ಲ, ಆ ಕೆಪಾಸಿಟಿ ಬೇಕು ಅಂದ್ರೆ ಅಷ್ಟೇ ಅನುಗ್ರಹನ ಸಂಪಾದನೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಜಾಸ್ತಿ ಪುಣ್ಯ ಬೇಕಾಗುತ್ತಲ್ಲ, ಆ ಜಾಸ್ತಿ ಪುಣ್ಯ ಸಂಪಾದನೆಗೋಸ್ಕರ ಒಂದಲ್ಲ ಎರಡೆರಡು ದೇವ್ರನ್ನ ಅರ್ಚನೆ ಮಾಡು, ಪೂಜೆ ಮಾಡು ಅಂತ ಪುರಂದರದಾಸರು ಹೇಳಿರ್ತಾರೆ. ಅದೇ ರೀತಿ ಪುರಂದರದಾಸರು ತಮ್ಮ ಹೆಂಡತಿಗೂ ಕೂಡ ಬಂದು ಹೇಳ್ತಾರಂತೆ, ನೋಡು ಇನ್ಮೇಲಿಂದ ಪ್ರಾಣದೇವ್ರ ಪೂಜೆ ಮತ್ತೆ ಶ್ರೀನಿವಾಸನ ಪೂಜೆ ಎರಡೂ ಪೂಜೆನ ಗುರು ಮಧ್ವಪತಿಗೇನೆ ಒಪ್ಸಿದೀನಿ. ಅವನನ್ನ ಜಾಸ್ತಿ ಕೇಳಕ್ ಹೋಗ್ಬೇಡ ನೀನು, ಅವ್ನು ಯಾವ ರೀತಿ ಪೂಜೆ ಮಾಡ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಇದೆಲ್ಲ ಜಾಸ್ತಿ ಹೇಳಕ್ ಹೋಗ್ಬೇಡ ನೀನು. ಅವ್ನು ಯಾವ ರೀತಿ ಅವನ ಇಷ್ಟ ಬಂದಂಗೆ ಅವ್ನು ಪೂಜೆ ಮಾಡ್ಕೊಂಡು ಹೋಗ್ಲಿ, ಅವನನ್ನ ನೀನು ಏನು ಜಾಸ್ತಿ ಮಾತಾಡಕ್ ಹೋಗ್ಬೇಡ ಅದ್ರ ಬಗ್ಗೆ ಅಂತ ಮುಂಚೆನೆ ಹೇಳ್ತಾರಂತೆ. ಆಯ್ತು ಅಂತ ಆಕೆ ಕೂಡ ಒಪ್ಕೋತಾಳೆ. ಅಲ್ಲ, ನೀವು ಇದ್ದಕ್ಕಿದ್ದಂಗೆ ಈ ನಿರ್ಧಾರ ಯಾಕೆ ತಗೊಂಡ್ರಿ, ಈ ಡಿಸಿಷನ್ ಯಾಕೆ ತಗೊಂಡಿದ್ದು ನೀವು, ಅಂದ್ರೆ ಇಷ್ಟು ದಿನ ಪ್ರಾಣದೇವ್ರ ಪೂಜೆ ಪುರಂದರದಾಸರು ಮಾಡ್ತಾ ಇದ್ರಲ್ಲ, ಈಗ ಇದ್ದಕ್ಕಿದ್ದಂಗೆನೆ ಗುರುಮಧ್ವಪತಿ ಮಾಡ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ, ನಿನಗೆ ಸದ್ಯದಲ್ಲೇ ಗೊತ್ತಾಗತ್ತಿರು ಅದ್ರ ಬಗ್ಗೆ, ಯಾಕೆ ನಾನು ಈ ತರ ನಿರ್ಧಾರ ತಗೊಂಡೆ ಅಂತ ಹೇಳ್ತಾರಂತೆ. ಆಯ್ತು, ಹೆಂಡತಿ ಗಂಡ ಹೇಳ್ದಂಗೆನೆ ಏನ್ ಮಾಡ್ತಾರೆ, ಆ ಮಗುನ ಜಾಸ್ತಿ ಕೇಳಕ್ ಹೋಗೋದಿಲ್ಲ. ಆ ಗುರುಮಧ್ವಪತಿ ಏನ್ ಮಾಡ್ತಾ ಇದ್ನಂತೆ, ಮುಂಚೆ ಪುರಂದರದಾಸರು ಪೂಜೆ ಮಾಡಬೇಕಾದ್ರೆ ನೈವೇದ್ಯದ ಟೈಮ್ಗೆ ಕರೆಕ್ಟಾಗಿ
ಆ ತಾಯಿ ಅಂದ್ರೆ ಪುರಂದರದಾಸರ ಹೆಂಡತಿ ಅಲ್ಲಿ ನೈವೇದ್ಯದ ಪದಾರ್ಥಗಳನ್ನ ತಗೊಂಡ್ ಬರ್ತಾ ಇದ್ಲಂತೆ ಭಗವಂತನಿಗೆ ಆಫರಿಂಗ್ ಮಾಡೋದಕ್ಕೆ. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಪುರಂದರದಾಸರು ಮನೆಯಲ್ಲೇನೆ ದೇವ್ರ ಪೆಟ್ಟಿಗೆ ಅವ್ರ ಪೂಜೆನ ಅವ್ರು ಮಾಡ್ಕೋತಾ ಇದ್ದಾರೆ. ಅವ್ರೇನ್ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಎರಡೂ ದೇವಸ್ಥಾನಗಳಿಗೆ ಯಾರು ಹೋಗ್ತಾ ಇರೋದು? ಗುರು ಮಧ್ವಪತಿ ಹೋಗ್ತಾ ಇದ್ದಾನೆ. ಅದಕ್ಕೇನೆ ಅವನು ಹೋಗ್ಬೇಕಾದ್ರೆ ಏನ್ ಮಾಡ್ತಾ ಇದ್ನಂತೆ, ಪೂಜೆ ಸಾಮಾನ್ ಜೊತೆಗೆ ನೈವೇದ್ಯನೂ ಅವನು ತಗೊಂಡು ಹೋಗ್ಬಿಡ್ತಾ ಇದ್ನಂತೆ ಜೊತೆಲಿ. ಅವ್ರ ಅಮ್ಮನ ಹತ್ರ ನೀನೇ ರೆಡಿ ಮಾಡ್ಕೊಡು, ಎಲ್ಲ ನಾನು ತಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ತಗೊಂಡು ಹೋಗ್ಬಿಡ್ತಾ ಇದ್ನಂತೆ. ಒಂದೇ ದಿನ ಈ ರೀತಿ ಪೂಜೆ ಮುಗಿಸ್ಕೊಂಡು ಬಂದಾಗ ನೈವೇದ್ಯದ ಪಾತ್ರೆ ಏನಿತ್ತು ಖಾಲಿ ಆಗಿತ್ತಂತೆ. ಆಗ ತಾಯಿ ಕೇಳ್ತಾಳಂತೆ, ಅಲ್ಲ ಕಣೋ ಎಲ್ಲಿ ಹೋಯ್ತು ನೈವೇದ್ಯ ಎಲ್ಲ ಎಲ್ಲಿ ಹೋಯ್ತು ಅಂತ. ಎಲ್ಲಿ ಹೋಯ್ತು ಅಂದ್ರೆ ಪ್ರಾಣ ದೇವ್ರು ತಿಂದ್ರು ಅಷ್ಟೇ ಅಂತ ಹೇಳ್ತಾನಂತೆ. ಆಗ ಪುರಂದರದಾಸರು ಹೇಳಿರ್ತಾರಲ್ಲ, ನೀನ್ ಜಾಸ್ತಿ ಇವನ ಹತ್ರ ಪ್ರಶ್ನೆಗಳು ಕೇಳಬೇಡ, ಅವನ್ ಇಷ್ಟ ಬಂದಂಗೆ ಅವ್ನು ಪೂಜೆ ಮಾಡ್ಕೊಂಡ್ಲಿ ಅಂತ. ಹಾಗಾಗಿ ಅಮ್ಮ ಕೂಡ ಸುಮ್ಮನಾಗ್ಬಿಡ್ತಾಳಂತೆ, ಅಂತ ಪ್ರಶ್ನೆಗಳನ್ನ ಕೇಳಲ್ವಂತೆ. ಇದೇ ರೀತಿ 4 ದಿನ ಆಗುತ್ತೆ. 4 ದಿನ ಆದ್ಮೇಲೆ ಪುರಂದರದಾಸರು ಒಂದಿನ ಊಟಕ್ಕೆ ಕೂತಿರ್ತಾರಂತೆ. ಊಟಕ್ಕೆ ಕೂತಾಗ ಪುರಂದರದಾಸರು ಕೇಳ್ತಾರಂತೆ, ಪ್ರಾಣದೇವ್ರ ನೈವೇದ್ಯನ ಬಡಿಸು ಅಂತ ಕೇಳ್ತಾರಂತೆ ಅವ್ರ ಹೆಂಡತಿಗೆ. ಆಗ ಅವ್ರ ಹೆಂಡತಿ ಹೇಳ್ತಾರಂತೆ, ಎಲ್ಲಿದೆ ನೈವೇದ್ಯ, ಅವನೇನು ವಾಪಸ್ಸೇ ತರ್ತಾ ಇಲ್ಲ. ಒಂದೇ ಸರಿ ನಾನು ಕೇಳಿದೆ, ಎಲ್ಲ ಪ್ರಾಣದೇವರೇ ತಿನ್ಬಿಟ್ಟಿದ್ದಾರೆ ಅಂತಂದ. ನೀವು ಹೇಳಿದ್ರಲ್ಲ ಜಾಸ್ತಿ ಅವನ ಹತ್ರ ಕೇಳಬಾರ್ದು ಅಂತ, ಅದಕ್ಕೋಸ್ಕರ ನಾನು ಅವನ ಹತ್ರ ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ತಾನೂ ಇಲ್ಲ ಅಂತ ಹೇಳಿದ್ರಂತೆ. ಆಗ ಪುರಂದರದಾಸರು ಆ ಮಗುನ ಕರೀತಾರೆ ಹತ್ರ, ಗುರುಮಧ್ವಪತಿನ. ಪುಟ್ಟ ಏನಪ್ಪ ಆಯ್ತು, ಪ್ರಾಣದೇವ್ರ ನೈವೇದ್ಯ ಎಲ್ಲಿ ಹೋಯ್ತಪ್ಪ ಅಂತ. ನೀವೇ ಹೇಳಿದ್ರಲ್ಲ ಪ್ರಾಣದೇವ್ರಿಗೆ ನೈವೇದ್ಯ ಮಾಡಿ ತಿನ್ನಿಸ್ಬಿಟ್ಟು ಬರಬೇಕು ಅಂತ, ಅದಕ್ಕೆ ಎಲ್ಲ ಅವನೇ ತಿಂದು ಬಿಡ್ತಾ ಇದ್ದಾನೆ. ನಾನು ನೈವೇದ್ಯ ಟೈಮ್ ಕರೆಕ್ಟಾಗಿ ಅಪ್ಪ ಬಾಪ ಊಟ ಮಾಡಬೇಕು ಅಂತ ಕರಿತಾ ಇದ್ದೀನಿ. ಪ್ರಾಣದೇವರು ಪ್ರತೀಕದಿಂದ ಬರ್ತಾ ಇದ್ದಾರೆ, ಬಂದ್ಬಿಟ್ಟು ನಾನೇ ಊಟ ಮಾಡಿಸ್ತಾ ಇದ್ದೀನಿ ಬಾಯಿಗೆ ಹಾಕಿ. ಒಂದು ಚೂರು ಪಾತ್ರೆಯಲ್ಲಿ ಬಿಡ್ತಾ ಇಲ್ಲ, ಅಲ್ಲಿ ತನಕ ಸುಮ್ಮನೆ ಇರಲ್ಲ, ಪಾತ್ರೆ ಪೂರ್ತಿ ಖಾಲಿ ಮಾಡ್ತಾರೆ. ಒಂದೇ ಒಂದು ಅಗಳು ಕೂಡ ಇಡಕ್ ಬಿಡ್ತಾ ಇಲ್ಲ ಅವರು. ಫುಲ್ ಪಾತ್ರೆ ನೀಟಾಗಿ ಖಾಲಿ ಮಾಡೋ ತನಕ ಅವ್ರು ಸುಮ್ಮನಿರಲ್ಲ. ಪೂರ್ತಿ ನಾನು ತಿನ್ಸಿದ ಮೇಲೆ ಅವ್ರು ಮತ್ತೆ ಹೋಗಿ ಏನ್ ಮಾಡ್ತಾ ಇದಾರೆ, ಯಂತ್ರೋದ್ಧಾರಕ ಹನುಮಂತನ ಇದಿದೆಯಲ್ಲ ಪ್ರತೀಕ, ಅದ್ರೊಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾ ಇದಾರೆ ಅವರು ಅಂತ ಹೇಳ್ತಾನಂತೆ. ಅಲ್ಲ ಕಣೋ, ನಾನು ಇಷ್ಟು ವರ್ಷ ಪೂಜೆ ಮಾಡಿದ್ದೀನಿ, ನನ್ನ ನೈವೇದ್ಯ ಹಂಗೆ ಇರ್ತಾ ಇತ್ತಲ್ಲ, ಅದೇನ್ ಖಾಲಿ ಆಗ್ತಾ ಇರ್ಲಿಲ್ವಲ್ಲ. ಈಗ ಒಂದ್ 4 ದಿನದಿಂದ ನೀನ್ ಪೂಜೆ ಮಾಡೋಕ್ ಶುರು ಮಾಡಿದ ತಕ್ಷಣ ಅದ್ ಹೆಂಗೋ ಪ್ರಾಣದೇವ್ರು ಬಂದು ತಿಂದ್ಬಿಡ್ತಾ ಇದ್ದಾರೆ ಅಂತ ಕೇಳ್ತಾರಂತೆ. ಅಪ್ಪ ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ಬೇಕಾದ್ರೆ ನೀವೇ ಬಂದು ನೋಡಿ ನಾಳೆ ಅವ್ರು ತಿಂತಾರೋ ಇಲ್ವೋ ಅಂತ, ಆಗ ಗೊತ್ತಾಗುತ್ತೆ ನಿಮ್ಗೆ ನಾನು ಸತ್ಯ ಹೇಳ್ತಾ ಇದ್ದೀನಾ ಸುಳ್ಳು ಹೇಳ್ತಾ ಇದ್ದೀನಾ ಅಂತ ಆ ಮಗು ಹೇಳುತ್ತಂತೆ. ಪುರಂದರದಾಸರು ಆಯ್ತಪ್ಪ ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾರೆ. ಮಾರನೇ ದಿನ ಎಲ್ಲರಿಗೂ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಪುರಂದರದಾಸರಿಗಾಗ್ಲಿ ಅವ್ರ ಹೆಂಡತಿಗಾಗ್ಲಿ. ಯಾಕಂದ್ರೆ ಪ್ರಾಣದೇವ್ರೇ ಸ್ವತಃ ಬಂದು ನೈವೇದ್ಯ ಸ್ವೀಕಾರ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಈ ಮಗು ಹೇಳ್ತಾ ಇದೆ ಅಂದ್ರೆ ನಾಳೆ ನೋಡ್ಲೇಬೇಕು ಅದನ್ನ ಅಂತ ಹೇಳ್ಕೊಂಡು ಅವರಿಬ್ರು ಕೂಡ ಹೋಗ್ತಾರಂತೆ. ಇದೇ ರೀತಿ ಪೂಜೆ ಎಲ್ಲ ಮಾಡ್ತಾನೆ. ನೈವೇದ್ಯದ ಸಮಯ ಬರುತ್ತೆ, ನೈವೇದ್ಯ ಎಲ್ಲ ಇಟ್ಟುಬಿಟ್ಟು ಆ ಗುರುಮಧ್ವಪತಿ ಕರಿತಾನಂತೆ ಪ್ರಾಣದೇವ್ರನ್ನ, ಅಪ್ಪ ತಂದೆ ಬಾ ಊಟ ಮಾಡಿಸ್ತೀನಿ ಅಂತ. ಅವನ ಹಂಗೆ ಕರೆದ್ರೂ ಕೂಡ ಪ್ರಾಣದೇವ್ರು ಬರೋದೇ ಇಲ್ವಂತೆ. 10 ನಿಮಿಷ ಆಯಿತು, 15 ನಿಮಿಷ ಆಯಿತು, ಪ್ರಾಣದೇವ್ರು ಬಂದೇ ಇಲ್ಲ. ಇವನಿಗೆ ಮನಸ್ಸು ತುಂಬ ಗೊಂದಲ ಆಗಕ್ಕೆ ಶುರುವಾಗುತ್ತೆ. ಯಾಕಂದರೆ ಪ್ರಾಣದೇವ್ರು ಬಂದಿಲ್ಲ ಅನ್ನೋದು ಒಂದು ಕಡೆ, ಎರಡನೇ ಕಡೆ ಅಪ್ಪ ಬಂದಿದ್ದಾರೆ ಟೆಸ್ಟ್ ಮಾಡೋದಕ್ಕೆ. ಅಪ್ಪನ ಮುಂದೆ ನನಗೆ ಹಿಂಗೆ ಮಾನ ಮರ್ಯಾದೆ ಹರಾಜಾಗ್ತಾ ಇದೆಯಲ್ಲ, ಇಷ್ಟು ದಿನ ತಿಂತಾ ಇದ್ನಲ್ಲ ಬಂದ್ಬಿಟ್ಟು, ಈಗ ನೋಡಿದ್ರೆ ಬರ್ತಾನೆ ಇಲ್ವಲ್ಲ ಇವನು, ಏನು ಮಾಡೋದಪ್ಪ ಅಂತ ತುಂಬ ಬೇಜಾರಾಗತ್ತಂತೆ. ಅಳಕ್ಕೆ ಶುರು ಮಾಡ್ತಾರಂತೆ, ಜೋರಾಗಿ ಅಳ್ತಾರಂತೆ. ಅಪ್ಪ ನೀನು ನನ್ನನ್ನು ತುಂಬ ಪರೀಕ್ಷೆ ಮಾಡಬೇಡ, ನಮ್ಮಪ್ಪ ಬಂದು ನಿಂತಿದ್ದಾನೆ ಅಲ್ಲಿ ಟೆಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು, ನೀನು ಈ ರೀತಿ ಪರೀಕ್ಷೆ ಮಾಡಿದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ ಕಣೋ, ಬೇಗ ಬಾರೋ ಊಟ ಮಾಡು ಅಂತ ಕೇಳ್ತಾರಂತೆ. ಆದರೂ ಪ್ರಾಣದೇವ್ರು ಬರಲ್ಲ ಊಟ ಮಾಡೋದಕ್ಕೆ. ಇವನಿಗೆ ತುಂಬ ಬೇಜಾರಾಗುತ್ತಂತೆ ಮನಸ್ಸು ಮೇಲೆ. ಹೌದಾ, ನೀನು ಇಷ್ಟೊಂದು ಆಟ ಆಡಿಸ್ತಾ ಇದೆಯಾ ನಮ್ಮ ಅಪ್ಪನ ಮುಂದೆನೇ ನನ್ನ ಮಾನ ಮರ್ಯಾದೆ ಎಲ್ಲ ಕಳೀತಾ ಇದೆಯಲ್ಲ, ಆಯ್ತು ಬಿಡು, ಹಂಗಾರೆ ನನಗೆ ದೇಹನೇ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರಂತೆ, ನಾಲ್ಗೆನ ಹೊರಗಡೆ ಎಳ್ಕೊಂಡು ಇನ್ನೇನು ಪ್ರಾಣ ಬಿಡೋದಕ್ಕೆ ಅಂತ ಸಿದ್ಧ ಆಗ್ತಾ ಇರ್ತಾರಂತೆ. ಅಷ್ಟೊತ್ತಿಗೆ ಏನಾಗತ್ತಂತೆ, ದಿನ ಹೇಗೆ ಬರ್ತಾ ಇದ್ರು ಸಲ್ಲಕ್ಷಣಗಳಿಂದ ಕೂಡಿರುವಂಥ, ಅಂದರೆ ಸಲ್ಲಕ್ಷಣ ಅಂದರೆ ಒಳ್ಳೆ ಲಕ್ಷಣದಿಂದ ಕೂಡಿರುವಂತಹ ಒಂದು ಕೋತಿ ಪ್ರತಿದಿನ ಹಾಗೆ ಬರ್ತಾ ಇದ್ದಿದ್ದು. ಆ ಕೋತಿ ಏನು ಮಾಡ್ತಂತೆ, ಪ್ರತಿಮೆಯಿಂದ ಹೊರಗಡೆ ಬಂತಂತೆ. ಹೊರಗಡೆ ಬಂದು ವಿಜಯದಾಸರು ಅಂದರೆ ಗುರುಮಧ್ವಪತಿ ಅವ್ರ ಹತ್ರ ಊಟ ಮಾಡಿಸ್ಕೋತಂತೆ. ಎಲ್ಲ ದಿನ ಹೇಗೆ ಮಾಡ್ತಾ ಇದ್ರು ಊಟ ಪ್ರಾಣದೇವರು, ಅದೇ ಥರ ಪಾತ್ರೆ ಪೂರ್ತಿ ಎಲ್ಲ ಐಟಮ್ಗಳು ಒಂಚೂರು ಬಿಡ್ದಂಗೆನೆ ಕಂಪ್ಲೀಟಾಗಿ ಸ್ವೀಕಾರ ಮಾಡಿಬಿಟ್ಟು ಮತ್ತೆ ಪ್ರತಿಮೆ ಒಳಗಡೆ ಹೋಗಿ ಸೇರ್ಕೊಂಡ್ರಂತೆ. ಇದನ್ನ ಪುರಂದರದಾಸರು ಎಲ್ಲರೂ ಕೂಡ ನೋಡ್ಬಿಟ್ಟು ತುಂಬ ಖುಷಿ ಬಿದ್ರಂತೆ. ಆದರೆ ಅವ್ರು ಈ ನಾಲ್ಗೆ ಹೊರಗಡೆ ಎಳ್ಕೊಂಡು ಇನ್ನೇನು ಪ್ರಾಣ ಬಿಡಬೇಕು ಅಂತ ನೋಡ್ತಿರ್ತಾರಲ್ಲ, ಆಗ ಆ ಪ್ರತಿಮೆಯಿಂದ ಬರ್ತಾರಲ್ಲ ಪ್ರಾಣದೇವರು, ಬಂದ ತಕ್ಷಣ ಏನು ಮಾಡ್ತಾರಂತೆ, ಮಧ್ವಪತಿ
ಹೊರಗಡೆ ಓಡ್ ಹೋಗ್ಬಿಟ್ಟು ಕೈ ತೊಳ್ಕೊಂತಾರತ್ತೆ, ಕೈ ಕಾಲು ಎಲ್ಲ ತೊಳ್ಕೊಂಬರ್ತಾರೆ. ಯಾಕಂದ್ರೆ ಎಂಜಲಾಗಿರುತ್ತಲ್ಲ, ನಾಲ್ಗೆನ ಮುಟ್ಟಿರ್ತಾರಲ್ಲ ಅವರು, ತಕ್ಷಣ ಹೊರಗಡೆ ಓಡೋಗಿ ಕೈ ಕಾಲೆಲ್ಲ ತೊಳ್ಕೊಂಡ್ಬಿಟ್ಟು ಮತ್ತೆ ಬಂದು ಪ್ರಾಣದೇವ್ರಿಗೆ ಊಟ ಮಾಡಿಸ್ತಾರೆ. ಊಟ ಮಾಡಿ ಪ್ರಾಣದೇವ್ರು ಏನು ಮಾಡ್ತಾರೆ, ಪ್ರತಿಮೆ ಒಳಗಡೆ ಹೋಗ್ತಾರೆ. ಸೊ ಈ ರೀತಿ ಅವರು ಪ್ರಾಣದೇವ್ರ ಜೊತೆ ಪರ್ಸನಲ್ ಆಗಿ ರಿಲೇಶನ್ಶಿಪ್ಪನ್ನು ಇಟ್ಕೊಂಡಿದ್ದಂಥವ್ರು ಗುರುಮಧ್ವಪತಿ. ಇದೇ ಗುರುಮಧ್ವಪತಿನೇ ಏನು ಮಾಡ್ತಾರೆ, ಅವರು ಜೊತೆಯಲ್ಲೇನೆ ಇದ್ದಂತಹ, ಅಂದರೆ ಈಗ ವಿಜಯದಾಸರಾಗಿದ್ದಾರಲ್ಲ, ಅವರು ತಮ್ಮಂದ್ರಿಗೆ ಆ ಕತೆ ಹೇಳ್ತಾ ಇದ್ದಾರೆ. ಹಿಂದಿನ ಜನ್ಮದಲ್ಲಿ ಹೀಗಾಗಿತ್ತು, ನಾನು ಗುರು ಮಧ್ವಪತಿ ಆಗಿದ್ದಾಗ ನಮ್ಮ ತಂದೆ ಆದಂತಹ ಪುರಂದರದಾಸರು ಈ ರೀತಿ ಹೇಳಿದ್ರು ಅಂತ ಎಲ್ಲ ಹೇಳ್ಕೊಂಡು ಆ ರೀತಿ ಮಾಡಿದ್ರಂತೆ. ಇಷ್ಟೆಲ್ಲ ಮಾಡಿದ್ಮೇಲೆ ಈ ವಿಚಾರನ ಅವರು ಆನಂದದಾಸರಿಗೆ ಹೇಳ್ತಾರಲ್ಲ, ನೀನು ಇದನ್ನ ಯಾವುದೇ ಕಾರಣಕ್ಕಾಗಲಿ ಮತ್ತೆ ಮತ್ತೆ ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು, ನಾನು ಪರ್ಮಿಷನ್ ಕೊಡೋ ತನಕ ಅಂತ ಹೇಳ್ತಾರೆ. ಸೊ ಈ ಕತೆ ನಡೆದಿದ್ದು ಹಂಪಿಲಿ. ವಿಜಯದಾಸರು ಯಾವಾಗ ಅವ್ರ ತಮ್ಮಂದ್ರು ಮತ್ತೆ ಪರಿವಾರ ಸಮೇತವಾಗಿ ಭಕ್ತರ ಜೊತೆ ಎಲ್ಲ ಹೋಗಿದ್ರಲ್ಲ, ಆಗ ಇದನ್ನ ಅವರು ರಿವೀಲ್ ಮಾಡ್ತಾರೆ ಅವ್ರ ತಮ್ಮಂದ್ರಿಗೆ ಅಂತ. ಇದೇ ರೀತಿ ವಿಜಯದಾಸರ ಶಿಷ್ಯರೇ ಆದಂತಹ ಒಬ್ರು ಇದ್ರ ಬಗ್ಗೆ ಕೃತಿ ಕೂಡ ರಚನೆ ಮಾಡಿದ್ದಾರೆ. ಕಂದನ್ಗೆ ಹೇಳಿದರು ಪುರಂದರದಾಸರು, ತಂದೆ ಹನುಮನ ಪೂಜೆ ಮಾಡಿ ಬಾರೆಂದು ಅಂತ. ಅಂದ್ರೆ ಈ ನರೇಷನ್ಸ್ ಏನಿದೆ, ಇಷ್ಟೊತ್ತು ನಾವೇನ್ ಮಾತಾಡಿದ್ವಿ ಅಂದ್ರೆ ವಿಜಯದಾಸರಿಗೆ ಪೂಜೆ ಮಾಡು ಅಂತ ಹೇಳಿದ್ದು ಪ್ರಾಣದೇವ್ರದು ಅವ್ರ ತಂದೆ ಹೇಳಿದ್ರು, ಅವ್ರ ಇನ್ಮೇಲಿಂದ ಪೂಜೆ ಮಾಡಕ್ ಶುರು ಮಾಡಿದ್ದು ಗುರು ಮಧ್ವಪತಿ ಆಗಿದ್ದಾಗ, ಯಾವ ರೀತಿ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾ ಇದ್ರು ಪ್ರಾಣದೇವ್ರು ಅನ್ನೋಂಥದ್ದು, ಅದಷ್ಟು ನರೇಷನ್ ಅನ್ನ ಒಂದು ಕೃತಿ ರೂಪದಲ್ಲಿ, ಅಂದ್ರೆ ತುಂಬಾ ದೀರ್ಘ ಕೃತಿ, 9 ನುಡಿಗಳು ಇದರಲ್ಲಿ, ಆಯ್ತಾ, 9 ಸ್ಟ್ಯಾನ್ಸಸ್ ಆ ಕೃತಿಗಳಲ್ಲಿ ಅವ್ರೇನ್ ಮಾಡ್ತಾರೆ, ಅದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವತ್ತಿಗೆ ಈಗ ಇದನ್ನ ನೋಡಿದ್ವಿ. ಅಂದ್ರೆ ವಿಜಯದಾಸರು ಗುರು ಮಧ್ವಪತಿ ಆಗಿದ್ದಾಗ ಯಾವ ರೀತಿ ಪ್ರಾಣದೇವರ ವಿಶೇಷ ಅನುಗ್ರಹಕ್ಕೆ ಅವರು ಪಾತ್ರರಾಗಿದ್ರು, ಆ ರೀತಿ ಪರ್ಸನಲ್ ಆಗಿ ಪ್ರಾಣದೇವರ ಜೊತೆ ಅವರು ರಿಲೇಶನ್ಶಿಪ್ ಹೇಗೆ ಇಟ್ಕೊಂಡಿದ್ರು ಅನ್ನೋಂಥದ್ದನ್ನ ಇವತ್ತು ನೋಡಿದ್ವಿ. ನಾಳೆ ಮತ್ತೊಂದು ಕತೆ ಜೊತೆ ಶುರು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು.